ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇನ್ನು ಬಂದ್ಗೆ ಬೆಂಬಲ ಸೂಚಿಸುವಂತೆ ಓಲಾ ಊಬರ್ ಬೆಂಬಲವನ್ನ ಕೇಳಿದ ವಾಟಾಳ್ ನಾಗರಾಜ್. ಇದೇ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು, ಇನ್ನು ಓಲಾ ಊಬರ್ ಬೆಂಬಲವನ್ನ ಕೇಳಿದ್ದಾರೆ ವಾಟಾಳ್ ನಾಗರಾಜ್. ಚಾಲಕರು ಮತ್ತು ಮಾಲೀಕರ ಸಂಘದಿಂದ ದ್ವಂದ್ವ ನಿಲುವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ತಮ್ಮ ಬೇಡಿಕೆಯನ್ನ ಈಡೇರಿಸದಿದ್ರೆ ಬಂದ್ಗೆ ಬೆಂಬಲವನ್ನ ಸೂಚಿಸ್ತೇವೆ ಅಂತ ಕೂಡ ಹೇಳಲಾಗಿದೆಯಂತೆ. ಸಭೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಅಧ್ಯಕ್ಷ ತನ್ವೀರ್ ಪಾಷಾ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಲಾ ಊಬರ್ ಚಾಲಕರು ಮಾಲೀಕರ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ ಸಭೆಯನ್ನ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರಂತೆ. ಸೊ ಇದೇ ಮಾರ್ಚ್ 22ರಂದು ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು, ಈಗ ಎಲ್ಲರ ಬೆಂಬಲವನ್ನು ಕೇಳ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಏನು ಓಲಾ ಊಬರ್ ಬೆಂಬಲವನ್ನು ಕೇಳಿದ ನಂತರ ಇತ್ತ ಕರವೇ ನಾರಾಯಣಗೌಡ ನಮ್ಮ ಬೆಂಬಲ ಇಲ್ಲ ಅಂತ ಅವರು ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಓಲಾ ಊಬರ್ ಬೆಂಬಲ ಸಿಗುತ್ತಾ ಅಥವಾ ಇಲ್ವಾ, ಅವರ ನಿಲುವು ಏನಾಗಿರುತ್ತೆ, ಯಾಕಂದರೆ ಸಭೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿರೋದ್ರಿಂದ ಸೊ ಅವರು ಬೆಂಬಲವನ್ನು ಸೂಚಿಸ್ತಾರಾ ಇಲ್ವಾ ಅನ್ನೋದ್ರ ಕುರಿತು ಕಾದು ನೋಡಬೇಕು. ಅಂದರೆ ಇಲ್ಲಿ ಓಲಾ ಊಬರ್ ಹೇಳ್ತಾ ಇರೋದೇನು, ತಮ್ಮ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ನಾವು ಕೂಡ ಬೆಂಬಲವನ್ನು ಸೂಚಿಸ್ತೇವೆ ಅಂತ. ಹಾಗಿದ್ರೆ ಓಲಾ ಊಬರ್ ಬೇಡಿಕೆ ಏನೇನು ಅನ್ನೋದ್ರ ಕುರಿತಾಗಿ ಕೂಡ ಪ್ರಶ್ನೆ ಬರುತ್ತೆ. ಚಾಲಕರ ಒಕ್ಕೂಟಗಳು ಸೇರಿ ಸಭೆಯನ್ನ ನಡೆಸಿ ಸಂಪೂರ್ಣ ಬೆಂಬಲ ಸೂಚಿಸೋದಾಗಿ ಕೂಡ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದರ ಕುರಿತಾಗಿ. ಒಂದು ದಿನ ಆಟೋಗಳನ್ನು ರಸ್ತೆಗೆ ಇಳಿಸದೇ ಇರೋದಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ಸೊ ಹೀಗಾಗಿ ಯಾರ್ಯಾರ ಬೆಂಬಲ ಸಿಗುತ್ತೆ ಅಥವಾ ಯಾರ್ಯಾರ ಬೆಂಬಲ ಸಿಗೋದಿಲ್ಲ ಅನ್ನೋದ್ರ ಕುರಿತಾಗಿಯೂ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಸದ್ಯಕ್ಕೆ ಈಗ ಓಲಾ ಊಬರ್ ಬೇಡಿಕೆಗಳೇನು ಅನ್ನೋದನ್ನು ನೋಡ್ತಾ ಹೋದರೆ, ನಗರದಲ್ಲಿ ಅನ್ಯ ರಾಜ್ಯಗಳಿಗಿಂತ ಬಂದಂತಹ ಚಾಲಕರ ಸಂಖ್ಯೆ ಹೆಚ್ಚಾಗಿದೆ. ವಾಸ್ತವವಾಗಿ ಬೆಂಗಳೂರಿನಲ್ಲಿ ಬಂದು 2 ವರ್ಷ ವಾಸ ಇದ್ದವರಿಗೆ ಮಾತ್ರ ಆಟೋ ಓಡಿಸೋದಕ್ಕೆ ಅವಕಾಶ ಕೊಡಬೇಕು. ಇನ್ನು ಅನಧಿಕೃತವಾಗಿ ಕೆಲ ಗುತ್ತಿಗೆದಾರರು ಅನ್ಯ ರಾಜ್ಯದ ಕಂಪನಿಗಳ ಮೂಲಕ ಇಲ್ಲಿ ಆಟೋಗಳನ್ನು ಮತ್ತು ಚಾಲಕರನ್ನ ಕರ್ಕೊಂಡು ಬಂದು ಆಟೋ ರನ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕನ್ನಡ ಪರ ಸಂಘಟನೆಗಳು ಧ್ವನಿ ಎತ್ತಬೇಕು. ಇನ್ನು ಈ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು. ಈ ಬಗ್ಗೆ ಬೆಂಬಲ ಕೊಟ್ಟರೆ, ಇದನ್ನು ಸರ್ಕಾರದ ಮುಂದಿಟ್ಟರೆ ನಮ್ಮ ಬೆಂಬಲ ಕೂಡ ಇರುತ್ತೆ, ಇಲ್ಲದಿದ್ದರೆ ಯೋಚನೆ ಮಾಡೋದಾಗಿ ಹೇಳಿ ಓಲಾ ಊಬರ್ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ ಹೇಳಿದ್ದಾರೆ. ನಾಯಕರಾದಂತಹ ವಾಟಾಳ್ ನಾಗರಾಜರವರು ಎಲ್ಲ ಸಂಘಟನೆಗಳ ಮುಖಂಡರ, ನಾಯಕರ, ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ರು. ಈ ಸಭೆಯ ಮೂಲ ಉದ್ದೇಶ ಮುಂದಿನ ತಿಂಗಳು 22ನೇ ತಾರೀಕರಂದು ಕರ್ನಾಟಕ ಬಂದ್ಗೆ ಕರೆ ನೀಡಬೇಕು ಅಂತ, ಹಾಗೆ ಮತ್ತೊಂದು ಸಭೆಯನ್ನು ಅತಿ ಶೀಘ್ರದಲ್ಲೇ ಕರೆದು ಅದರ ರೂಪರೇಷೆಗಳು ಎಲ್ಲವನ್ನ ಚರ್ಚಿಸೋಣ ಅಂತಲೂ ಸಹ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಸಹ ಕೆಲವೊಂದಿಷ್ಟು ನಾಯಕರಿಗೆ, ಕನ್ನಡ ಪರ ಸಂಘಟನೆಗಳ ನಾಯಕರಿಗೆ ತಿಳಿಸ್ಕೊಟ್ಟಿದ್ದೇವೆ. ಚಾಲಕರಿಗೂ ಸಹ ಹಲವಾರು ಸಮಸ್ಯೆಗಳಿದೆ. ಈ ಒಂದು ಕನ್ನಡ ನಾಡಿನ ಮಕ್ಕಳಾದಂಥ ಈ ನಮ್ಮ ಏನು ಆಟೋ ಚಾಲಕರಿದ್ದೀವಿ, ಈ ದಿನ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದೇವೆ. ಅನಧಿಕೃತವಾಗಿ ಹೊರ ರಾಜ್ಯಗಳಿಂದ ಕೆಲವೊಂದು ಅನಧಿಕೃತ ಕಂಪನಿಗಳು ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನ ಕರೆತಂದು ನಮ್ಮ ಚಾಲಕರಿಗೂ ಸಹ ಇವತ್ತು ದುಡಿಮೆ ಇಲ್ದಂಗೆ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆಯೂ ಸಹ ಮುಂದಿನ ಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡಿ ನಾವು ಸಹ ಒಂದು ಪ್ರತ್ಯೇಕ ಈ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಇದ್ದೇವೆ. ಅದಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಬೆಂಬಲವನ್ನು ಸಹ ಕೇಳಬೇಕು ಅಂತ ಇದ್ದೇವೆ. ಹಾಗೆ ಪ್ರತಿ ಬಾರಿ ನಾವು ನಾಡು, ನುಡಿ, ನೆಲ, ಜಲ, ಭಾಷೆ ವಿಚಾರದಲ್ಲಿ ಚಾಲಕರು ಮೊದಲು ಮುನ್ನುಗ್ಗುವಂಥದ್ದು, ಹೋರಾಟಗಳಿಗೆ ಬೆಂಬಲವನ್ನು ಸೂಚಿಸುವಂಥದ್ದು. ಈಗ ಈ ಒಂದು ಸಭೆಯಲ್ಲಿ ನಾವು ಯಥಾಸ್ಥಿತಿಯಲ್ಲಿ ಮೊದಲಿನಿಂದ ಯಾವ ರೀತಿ ಬಂದಿದ್ದೇವೆ, ನಾವು ಒಂದು
ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ ಅಂತಲೂ ಸಹ ತಿಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಮುಂದಿನ ಸಭೆಯ ನಂತರ ಅಂತಿಮ ತೀರ್ಮಾನವನ್ನು ಸಹ ತಗೊಳ್ತೇವೆ. ಅದ್ರ ಜೊತೆಯಲ್ಲೇ ಈ ಒಂದು ಹೋರಾಟದಲ್ಲೋ ಇಲ್ಲ ಈ ಹೋರಾಟದ ಮುನ್ನವೂ ನಮ್ಮ ಒಂದು ಪ್ರತ್ಯೇಕ ಹೋರಾಟವಾಗಬೇಕು. ಅದರಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಹ ಕೈ ಜೋಡಿಸಬೇಕು. ಹೊರ ರಾಜ್ಯದಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಚಾಲಕರು ಬಂದು ನಮ್ಮ ಈ ಕನ್ನಡ ನಾಡಿನ ಚಾಲಕರ ಅನ್ನವನ್ನು ಕಿತ್ಕೊಳ್ತಾ ಇದ್ದಾರೆ. ಮುಂದೊಂದು ದಿನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಈ ದಿನ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ನಾಯಕರಾದಂತಹ ವಾಟಾಳ್ ನಾಗರಾಜರವರು ಎಲ್ಲ ಸಂಘಟನೆಗಳ ಮುಖಂಡರ, ನಾಯಕರ, ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.